ಏನಾಯಿತು? ಚಿಕ್ಕಮ್ಮ ಕರ್ಕೊಂಡೋಗಿದ್ದು ಬ್ರೋ ಮತ್ತು ಅದಕ್ಕೆನ ತೋರಿಸೋದಕ್ಕೆ ಅಂತ ತಾನೆ. ಡ್ಯಾಡ್ ಅವ್ರಿಬ್ರು ನೋಡಿದ್ರಾ? ಆಮೇಲೆ ಸೇಮ್ ಟು ಸೇಮ್. ಅಂದರೆ ಇಮ್ಯಾಜಿನರಿ ಸಿಂಡ್ರೋಮ್. ಇಮ್ಯಾಜಿನರಿ ಸಿಂಡ್ರೋಮ್ ಅನ್ನೋ ಕಾಯಿಲೆ ನಿನಗಿದೆಯಮ್ಮ? ಸೂಪರ್. ಹೇಗೋ ಬಂದು ಗಂಡಾಂತರ ತಪ್ಪಲ್ಲ, ಅದು ಸಾಕು. ಹೌದು ಪ್ರೀತು, ನನಗೂ ತುಂಬ ಭಯ ಆಗ್ಬಿಟ್ಟಿತ್ತು. ಜನನಿ, ಆ ಸಮಸ್ಯೆಗೆ ಪರಿಹಾರ ಸಿಕ್ತು. ಈ ಸಮಸ್ಯೆಗೆ ಯಾವ ಸಮಸ್ಯೆ? ಮನೆ ಸೊಸೆ ಆಗೋರ ಬಗ್ಗೆ ಮಾಮ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಪಾರ್ವತಿ ಅದಕ್ಕೇನೆ ಬೇರೆ. ಅದಕ್ಕೆ ಒಳ್ಳೆಯವರು ಅನ್ನೋದು ಬಿಟ್ಟರೆ ಮಾಮ್ ಹೇಳಿದ ಯಾವ ಕ್ವಾಲಿಟೀಸು ಇಲ್ವಲ್ಲ. ಆದರೆ ಬ್ರೋ ಪ್ರೀತಿ ಇರೋದು ಪಾರ್ವತಿ ಅದಕ್ಕೆ ಪ್ರೀತಿಲಿ. ಡ್ಯಾಡ್ ಆದರೂ ಪಾರ್ವತಿ ಅದಕ್ಕೇನು ಒಪ್ಕೊಂಡಿದ್ದಾರಲ್ಲ ಅಂತ ಖುಷಿಯಾಗಿತ್ತು. ಆದರೆ ಈಗ ಮಾಮ್ ಹೇಳಿದ ಕ್ವಾಲಿಟೀಸ್ ಇಲ್ಲ ಅಂತ ಡ್ಯಾಡು ಒಪ್ಕೊಳ್ತಿದ್ರೆ ಅಂತ ಭಯ ಆಗ್ತಿದೆ. ಪಾರ್ವತಿನೇ ನನ್ನ ಸೊಸೆ ಅಂತ ನಾನು ಒಪ್ಕೊಂಡಿದ್ದೇನೆ. ಆದಿತ್ಯನ ಆಸೆ ಅವನ ಮುಂದಿನ ಜೀವನದ ಖುಷಿಗೆ ಅಡಿಪಾಯ ಅಂದಾಗ ಅಖಿಲ ನಿರೀಕ್ಷೆಗಳು ನನಗೆ ದೊಡ್ಡದು ಅನ್ನಿಸ್ತಾ ಇಲ್ಲ. ಪಾರ್ವತಿ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿರೋಳು, ತುಂಬ ಜವಾಬ್ದಾರಿ ಇರೋ ಹುಡುಗಿ. ಈ ಮನೆ ಆಗು ಹೋಗುಗಳ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ಹಾಗೆ ಆದಿತ್ಯನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವನು ಮದುವೆ ಆಗೋಳ ಜೊತೆ ಸಂತೋಷವಾಗಿರೋ ತಾನೆ ನಮಗೆ ಮುಖ್ಯ. ಒಬ್ಬ ಹುಡುಗ ಹುಡುಗಿಯ ಕಂಫರ್ಟ್ ಲೆವೆಲ್, ಅವ್ರ ಮಧ್ಯೆ ಇರೋ ಕಂಪ್ಯಾನಿಯನ್ಶಿಪ್ ಮೇಲೆ ಅವ್ರ ಮುಂದಿನ ಜೀವನ ನಿಂತಿರುತ್ತೆ ಹೊರತು ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲಲ್ಲ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಆದಿತ್ಯ ಪಾರ್ವತಿ ನಡುವೆ ಇದೆ. ಮಿಕ್ಕಿದ್ದು ಯಾವುದು ಅವ್ರ ಮದುವೆಗೆ ತೊಡಕು ಅಲ್ವೇ ಅಲ್ಲ. ಕೊನೆಯವರೆಗೂ ಬಾಳಿ ಬದುಕಬೇಕಾಗಿರೋರು ಅವರಿಬ್ರು ತಾನೆ. ಅವ್ರ ಆಸೆಯನ್ನು ಈಡೇರಿಸೋದು ದೊಡ್ಡರಾದ ನಮ್ಮ ಕರ್ತವ್ಯ ಅಲ್ವಾ? ನೀವು ಹೇಳೋದನ್ನ ಸರಿ ಡ್ಯಾಡ್, ಆದರೆ ಮಾಮ್ನೇ ಕನ್ವಿನ್ಸ್ ಮಾಡ್ತೀರಾ? ಆದಿತ್ಯನ ಕೈ ಹಿಡಿಯೋ ವಿಷಯದಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂನೇ ಬೇರೆ, ಅಖಿಲನ ಪಾಯಿಂಟ್ ಆಫ್ ವ್ಯೂನೇ ಬೇರೆ. ಆದರೂ ಅಖಿಲ ಪಾರ್ವತಿನ ಖಂಡಿತ ಒಪ್ಪುತ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೂ ಒಂದು ಬಲವಾದ ಕಾರಣ ಇದೆ. ಫ್ರೆಂಡ್, ಇದು ಲಿಪ್ಸ್ಟಿಕ್, ಇದು ಪರ್ಫ್ಯೂಮ್. ಇದು ಲಿಪ್ಸ್ಟಿಕ್ಕೆ, ಇದು ಪರ್ಫ್ಯೂಮೇ. 1 2. ಅದೇ ದಾಮು, ಏನೇ ಇದು ಮಲ್ಕೊಳ್ಳೋ ಹೊತ್ತಲ್ಲಿ ಏನೋ ಲೆಕ್ಕಾಚಾರ ಆಗ್ತಾ ಇದೆಯಾ? ಬಾದಮ್ಮ ಮಲ್ಕೊಂಡು ಬಿಡ್ರಿ ಒಂದು ನಿಮಿಷ, ನಿಮ್ಮನ್ನೇನೋ ಪ್ರಶ್ನೆ ಕೇಳಬೇಕು. ಪ್ರಶ್ನೆನಾ? ಏನು ಕೇಳ? ಈಗ ನನ್ನ ಕೈಯಲ್ಲಿ ನಿಮ್ಗೇನು ಕಾಣಿಸ್ತಿದೆ? ಲಿಪ್ಪು ಸ್ಟಿಕ್. ನನ್ನ ಗಂಡ ಮೋಹನ್, ನಿಜವಾಗ್ಲೂ ನಿಮ್ಗೆ ನನ್ನ ಕೈಯಲ್ಲಿ ಲಿಪ್ಸ್ಟಿಕ್ ಕಾಣಿಸ್ತಾ ಇದೆಯಾ? ಹೌದು ಕಣೆ ದಾಮು. ಅದನ್ನೆಲ್ಲ ಯಾಕೆ ನನ್ಗೆ ಕೇಳ್ತಿದ್ಯಾ? ಅಯ್ಯೋ, ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಗಂಡ ಮೋಹನ್, ಈಗ ಹೇಳಿ, ನನ್ನ ಕೈಲಿ ಏನಿದೆ? ಏನೋ ಸ್ಕೀಮ್ ಹಾಕ್ಕೊಂಡು ನನ್ನೇ ಆಟ ಆಡಿಸ್ತಿದ್ಯಾ? ಇರು, ನಾನೇ ನಿನ್ನ ಆಡಿಸ್ತೀನಿ. ರೀ, ಕಾಣಿಸ್ತಿದೆ ತಾನೇ? ಏನೇ, ಏನು ಕಾಣಿಸ್ತಿಲ್ವಲ್ಲ? ರೀ, ಸರಿಯಾಗಿ ನೋಡ್ರಿ, ನನ್ನ ಕೈಲಿ ಹೆಣ್ಬೊಂಬೆ ಇದೆ ತಾನೇ? ಆಗ್ಲಿಂದ ನೋಡ್ತಾನೆ ಇದ್ದೀನಲ್ಲ ದಾಮು, ನಿನ್ನ ಕೈಯಲ್ಲಿ ಏನು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಏನೂ ಇಲ್ವಾ? ಇಲ್ಲ. ಒಂದು ನಿಮಿಷ ಇರಿ. ಈಗ ನನ್ನ ಕೈಲಿ ಲಿಪ್ಸ್ಟಿಕ್ ಇದೆ ಅಲ್ವಾ? ಲಿಪ್ಸ್ಟಿಕ್ಕಾ? ನನಗೇನೋ ಕಾಣ್ತಾ ರೀ, ಆವಾಗಲೇ ತೋರಿಸ್ದಾಗ ಲಿಪ್ಪು ಸ್ಟಿಕ್ಕು ಇದೆ ಅಂತಂದ್ರಿ. ನಾನು ಹೇಳಿದ್ನೇನೆ, ನಿಂಗೆಲ್ಲೋ ಭ್ರಮೆ ಇರಬೇಕು. ಬಾ ಮಲ್ಕೋ ಬಾರೆ. ಫ್ರೆಂಡ್ಸ್, ಅಂದರೆ ಪ್ರೀತು ಹೇಳ್ದಂಗೆ ನನಗೆ ಸಿಂಡ್ರೋಮ ಕಾಯಿಲೆ ಇರೋದು ನಿಜನಾ? ಕನ್ಫರ್ಮಾ? ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು?
ಅಮ್ಮ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಏನಪ್ಪ ಇವತ್ತು ಇಷ್ಟು ಬೇಗ? ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಅಮ್ಮ. ಓಕೆಪ್ಪ, ಹೋಗ್ಬಾ. ಅಪ್ಪ ಬರ್ತೀನಿ, ಬಾಯ್. ರಘು, ಇವತ್ತು ನಿಮಗೆ ತುಂಬ ವಿಶೇಷವಾದ ಬೇರೆ ಏನಾದರೂ ಕೆಲಸ ಇದೆಯಾ? ಇಲ್ಲಲ್ಲ, ಯಾಕೆ? ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಏನು ವಿಶೇಷ? ವಿಶೇಷ ಏನಿಲ್ಲ ರಘು, ಆದಿ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪಾರ್ವತಿ, ನೀನು ನಮ್ಮ ಜೊತೆ ದೇವಸ್ಥಾನಕ್ಕೆ ಬಾ. ಅಲ್ಲ ರಘು, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆದಿ ಮದುವೆಗೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಜಾತಕ ತೋರಿಸಿ ಬರೋದಕ್ಕೆ. ಆದಿನ ಕರ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆ. ಪಾರ್ವತಿ ಯಾಕೆ? ಅಲ್ಲ ಅಖಿಲ, ನಾವು ದೇವಸ್ಥಾನಕ್ಕೆ ಬರಿಗೈಲಿ ಹೋಗ್ತೀವ? ಹೂವು ಹಣ್ಣು ತೊಗೊಂಡು ಹೋಗ್ಬೇಕಲ್ಲ, ಅದನ್ನು ಹಿಡ್ಕೊಳಕ್ಕಾದರೂ ಯಾರಾದರೂ ಬೇಕಲ್ವಾ? ಯಾರನ್ನೋ ಕರೆಯೋದು ಬದಲು ಪಾರು ಇದ್ರೆ ಒಳ್ಳೆಯದು ಅಂತ ಅನಿಸ್ತು. ಸರಿ ಪಾರ್ವತಿ, ಇನ್ನು ಅರ್ಧ ಗಂಟೆಯಲ್ಲಿ ಹೊರಡ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ಕೊ. ರಘು, ನಾನು ರೆಡಿನೇ ಇದ್ದೀನಿ, ಹಾಂ ನೀವು ರೆಡಿಯಾಗಿ ಬಂದ್ಬಿಡಿ. ಸರಿ, ಹಾಗಿದ್ರೆ ರಘು, ನೀವ್ಯಾಕೆ ಮುಂದೆ ಕೂತ್ಕೋತೀರಾ? ಆ್ಯಸ್ ಯೂಶ್ವಲ್ ಹಿಂದೆ ಕೂತ್ಕೊಳ್ಳೋಣ ಬನ್ನಿ. ಅದು ಪಾರ್ವತಿನೂ ಇದ್ದಾಳಲ್ಲ. ಸೊಸೆ ಒಂದೇ ಕಾರಲ್ಲಿ, ಅದು ಅಕ್ಕಪಕ್ಕ ಕೂತ್ಕೊಂಡು ಹೋಗ್ತಿರೋದು ನೋಡಿ ನಂಗಂತೂ ಸಖತ್ ಖುಷಿ ಆಯಿತು. ನಿಂಗೆ ಆಗಲಿಲ್ಲ. ಏನು ಹೊಟ್ಟೆ ಕಿಚ್ಚ? ನೀನು ಆ ಜಾಗದಲ್ಲಿ ಇಲ್ಲ ಅಂತನಾ? ನಾನು ಆ ಜಾಗದಲ್ಲಿ ಯಾವತ್ತೂ ಕೂತಾಗಿದೆ ಸರ್. ಮತ್ತೆ ಖುಷಿ ಆಯ್ತಾ ಅಂದರೆ ಆಗಲಿಲ್ಲ ಅಂದೆ? ನನಗೆ ಖುಷಿಗಿಂತ ಹೆಚ್ಚಾಗಿ ಪಾರ್ವತಿಯವ್ರ ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಪ್ರೀತು. ಅವ್ರ ಒಳ್ಳೆ ಗುಣ, ಅವ್ರ ನಡತೆಯಿಂದ ಮನೆಯವ್ರ ಮನಸ್ಸನ್ನ ಗೆದ್ರು, ಹಾಗೆ ಭಾವನ ಮನಸ್ಸನ್ನ ಕದ್ರು. ಒಬ್ಬ ಸಾಮಾನ್ಯ ಹುಡುಗಿ ಮಾಡೋದಕ್ಕಾಗದೇ ಇರೋದನ್ನ ನಮ್ಮ ಪಾರ್ವತಿಯವರು ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ಅತ್ತೆ ಪಕ್ಕ ಕುತ್ಕೊಳ್ಳೋ ಎಲ್ಲ ಅರ್ಹತೆನೂ ಇದೆ ಅಂತ ನನಗೆ ಅನಿಸ್ತಿದೆ. ವೆಲ್ ಸೆಟ್. ಆದಷ್ಟು ಬೇಗ ಅವರಿಬ್ಬರ ಮಧ್ಯೆ ಯಜಮಾನಿ ಕೆಲಸದೋಳು ಅನ್ನೋ ಲೇಬಲ್ ಅಳಿಸಿ ಅತ್ತೆ ಸೊಸೆ ಅನ್ನೋ ಒಂದು ಸಂಬಂಧ ಶುರುವಾಗಲಿ. ನನಗೂ ಅದೇ ಆಸೆ, ಆದಷ್ಟು ಬೇಗ ಅದಾಗಬೇಕು ಅನ್ನೋದು. ಯಾಕೋ ನನ್ನ ಅರ್ಧಾಂಗಿ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ಕಾಲ್ ಮಾಡ್ತೀನಿ. ಅಯ್ಯಯ್ಯೋ, ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರಲ್ಲ. ಅಯ್ಯೋ ದೇವ್ರೆ, ಅಖಿಲಮ್ಮ ಏನಾದರೂ ನೋಡಿದ್ರೆ ಏನಪ್ಪ ಮಾಡೋದು?
ಕಾರ್ಯನಿರತವಾಗಿದೆ. ನನ್ನೇ ಆಟ ಆಡಿಸ್ತಾ ಇದೆಯಾ? ಮಾಡ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ ಅರ್ಚಕ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಾಂ. ಯಾರ ಹೆಸರು ರಚನೆ ಮಾಡಿಸ್ಬೇಕಿತ್ತು? ಆದಿತ್ಯ, ಸ್ವಾತಿ ನಕ್ಷತ್ರ, ಮೇಷರಾಶಿ. ಅಪ್ಪ, ಯಜಮಾನ್ರದು ಸ್ವಾತಿ ನಕ್ಷತ್ರ ಅಲ್ಲ, ಕೃತಿಕಾ ನಕ್ಷತ್ರ. ಏನು ರಘು, ಮಗನ ನಕ್ಷತ್ರನೇ ಮರ್ತು ಬಿಟ್ರಾ? ಏನು ಮಾಡೋದು ಅಖಿಲ, ನನಗೂ ವಯಸ್ಸಾಗೋಯ್ತಲ್ಲ. ಆದ್ರೆ ಪಾರ್ವತಿ ನೋಡು ಎಷ್ಟು ಕರೆಕ್ಟಾಗಿ ನೆನಪಿಟ್ಕೊಂಡಿದ್ದಾಳೆ. ಅರ್ಚಕರೇ, ನಮ್ಮ ದೊಡ್ಡ ಮಗನಿಗೆ ಹೆಣ್ಣು ಹುಡುಕ್ತಾ ಇದ್ದೀವಿ. ಅವನ ಹೆಸರಲ್ಲೇ ಅರ್ಚನೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಹಾಗೆ ಗುರುಗಳ ಹತ್ರ ಅವನ ಜಾತಕ ತೋರಿಸಿ ಹೋಗಬೇಕು ಅಂತ ಅಪಾಯಿಂಟ್ಮೆಂಟು ತೊಗೊಂಡಿದ್ದೀವಿ. ಇವತ್ತು ಸೋಮವಾರ ಶಿವನ ವಿಶೇಷ ಪೂಜೆ ಇದೆ, ತಯಾರಿ ಮಾಡ್ಕೊಳ್ತೇನೆ. ಒಂದು ಪ್ರದಕ್ಷಿಣೆ ಹಾಕಿ ಮುಗಿಸಿ ಬನ್ನಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಹೋಗೋಣ ರಘು. ಹಾಂ, ರಘು, ಏನಾಯ್ತು? ಹಾಂ, ಆಗಲೇ ಹೇಳಿದಾಗೆ ವಯಸ್ಸಾಗೋಯ್ತು ಅನಿಸುತ್ತೆ. ಕಾಲು ಹಿಡ್ಕೊಂಡಿದೆ. ಅಯ್ಯೋ, ಡಾಕ್ಟರ್ ಹತ್ರ ಹೋಗೋಣ ನಡೀರಿ. ಅಯ್ಯೋ, ಅದೆಲ್ಲ ಏನು ಬೇಡ, ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ಕೂತಿರ್ತೀನಿ. ನೀನು ಹೋಗಿ ಪ್ರದಕ್ಷಿಣೆ ಹಾಕಿ ಗುರುಗಳನ್ನ ಭೇಟಿಯಾಗ್ಬಾ. ಏನಾದರೂ ಬೇಕಿದ್ರೆ ಪಾರ್ವತಿ ಇದ್ದಾಳಲ್ಲ, ಅವಳು ಕೇಳ್ತೀನಿ. ಚೆನ್ನಾಗಿ ನೋಡ್ಕೋ ಪಾರ್ವತಿ. ಸರಿ ಅಮ್ಮ. ಹುಷಾರು. ಬನ್ನಿ ಅಪ್ಪ. ಪರವಾಗಿಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಅಪ್ಪ, ನಿಮ್ಮ ಕಾಲು ನೋವು. ಪರವಾಗಿಲ್ಲ ಬಿಡಮ್ಮ, ಬಾ ಮಾತಾಡೋಣ. ಏನು ಬ್ರೋ ಇದು, ಅದಕ್ಕೆ ಕಾಲ್ ಮಾಡೋದು ಬಿಟ್ಬಿಟ್ಟು ನನಗೆ ಮಾಡಿಬಿಟ್ಟಿದ್ಯಾ? ಏನು ವಿಷಯ? ಜಗಳ ಮಾಡ್ಕೊಂಡ್ರಾ? ಕಾಂಪ್ರಮೈಸ್ ಮಾಡಿಸ್ಬೇಕಾ? ನೀನು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಪ್ರೀತು. ಯಾಕೋ ಪಾರ್ವತಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅವಳು ನೋಡಿದ್ರೆ ಕಟ್ ಮಾಡಿದ್ಲು, ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ ಅವಳು ಸ್ವಲ್ಪ ಫೋನ್ ಕೊಡು. ಓ, ಇದಕ್ಕೆ ನೀನು ನಾನು ಕಾಲ್ ಮಾಡಿದ್ದು? ಸರಿ, ಅದಕ್ಕೆ ಜೊತೆ ಏನು ಮಾತಾಡಬೇಕು ಅಂತ ಹೇಳೋ, ನಾನು ಹೇಳ್ತೀನಿ. ಏನು ಹುಡುಗಾಟ ಪ್ರೀತು ನಿಂದು? ಪಾರು ಜೊತೆ ಮಾತಾಡೋದನ್ನ ನಾನು ನಿನ್ನ ಹತ್ರ ಮಾತಾಡೋದಕ್ಕಾಗುತ್ತಾ? ಪ್ಲೀಸ್ ಅವಳಿಗೆ ಫೋನ್ ಕೊಡು. ಫೋನ್ ಕೊಡೋದಕ್ಕೆ ಅದಕ್ಕೆ ಮನೇಲಿ ಇದ್ರತಾನೆ. ಏನು, ಪಾರ್ವತಿ ಮನೇಲಿಲ್ವಾ? ಇಲ್ಲ ಬ್ರೋ, ಮಾಮ್ ಡ್ಯಾಡ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ಹ್ಞೂ, ಬರಲೇಬೇಕು ಅಂತ ಡ್ಯಾಡ್ ಕಂಡೀಷನ್ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಯಾಕೆ? ಪಾರ್ವತಿ ಅದಕ್ಕೆ ನಿನಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ರೀಸನ್ ಗೊತ್ತಿಲ್ಲ, ಆದರೆ ಇವ್ರು ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ದಾರೆ ಅಂತ ಗೊತ್ತು. ಯಾಕೆ ಪ್ರೀತು? ನಿಮ್ಮ ಮದುವೆ ವಿಷಯಕ್ಕೆ.
ಏನು ನನ್ನ ಮದುವೆ ವಿಷಯಕ್ಕ? ಈ ಸತಿ ಅವ್ರು ನೋಡೋ ಹುಡುಗಿ ಎಲ್ಲ ರೀತಿಯಲ್ಲಿ ಹಿಂಗೆ ಸರಿ ಹೊಂದಲಿ, ಯಾವುದೇ ವಿಘ್ನ ಇಲ್ಲದೆ ನಿನ್ನ ಮದುವೆ ಸಖತ್ತಾಗಲಿ ಅಂತ ದೇವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿದ್ದಾರೆ. ನನ್ನ ಮದುವೆ ವಿಷಯ ಕೇಳೋದಕ್ಕೆ ಪಾರ್ವತಿನ ಜೊತೆಲಿ ಕರ್ಕೊಂಡು ಹೋಗಿದ್ದಾರಾ? ಯಾವ ದೇವಸ್ಥಾನಕ್ಕೆ? ಗೊತ್ತಿಲ್ಲ ಬ್ರೋ. ಸರಿ, ಆಮೇಲೆ ಫೋನ್ ಮಾಡ್ತೀನಿ ಇರು. ಬ್ರೋ ಬ್ರೋ ಕಟ್ ಮಾಡ್ಬಿಟ್ಟ. ಪ್ರೀತು, ಭಾವಂಗೆ ಇರೋ ವಿಷಯ ಹೇಳ್ಬಿಡಣ್ವಾ? ಏನಂತ? ಅದೇ ಪಾರ್ವತಿಯವ್ರ ಹತ್ರ ಅವ್ರ ಪ್ರೀತಿ ವಿಷಯನೇ ಮಾವ ಮಾತಾಡೋದಕ್ಕೆ ಕರ್ಕೊಂಡು ಹೋಗಿರೋದು ಅಂತ ಹೇಳ್ಬಿಡಣ್ವಾ? ಹೋಯ್, ಆ ಥರ ಮಾಡೋಕೆ ಹೋಗ್ಬೇಡ. ಡ್ಯಾಡ್ ಹೇಳಿಲ್ವಾ ಈಗಲೇ ವಿಷಯ ಗೊತ್ತಾಗೋದು ಬೇಡ ಅಂತ? ಸರಿ, ಹಾಗಾದರೆ ಪಾರ್ವತಿಯವ್ರಿಗೆ ನೀವು ಅಂದ್ಕೊಂಡಿರೋ ಥರ ಬೇಜಾರಿಗಿಂತ ಸಂತೋಷ ಆಗುತ್ತೆ, ಅದಕ್ಕೆ ಕಾರಣ ನಿಮಗೆ ಮುಂದೆ ಗೊತ್ತಾಗುತ್ತೆ ಅಂತ ಒಂದು ಸಣ್ಣ ಹಿಂಟ್ ಕೊಡೋಣವಾ? ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಾದರೂ ಇರ್ತಾರೆ. ಹಾಗೆ ಮಾಡಿದ್ರೆ ಬ್ರೋ ರಿಲ್ಯಾಕ್ಸ್ ಆಗಲ್ಲ. ಅವ್ನು ಮತ್ತೆ ಬಂದು ನನ್ನ ಹತ್ರನೇ ಕೆದಕ್ತಾನೆ, ನನಗೇನೋ ವಿಷಯ ಗೊತ್ತಿದೆ ಅಂತ. ಡ್ಯಾಡ್ ನಮ್ಮ ಹತ್ರ ಮಾತು ತೊಗೊಂಡ್ರೆ ನೆನಪಿಲ್ವಾ? ಹೌದಲ್ವಾ? ಸರಿ ಬಿಡು. ಡೋಂಟ್ ವೆರಿ, ನನಗೂ ನನ್ನ ಬ್ರೋನ ಟೆನ್ಷನಲ್ಲಿ ನೋಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಡ್ಯಾಡ್ ಅವ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಮಾಮ್ ಕೂಡ ಈಸಿಯಾಗಿ ಒಪ್ಕೋಬೋದು ಅಂತ ಡ್ಯಾಡ್ ಹೇಳಿದ್ದಾರೆ. ಅದು ಬ್ರೋ ಗೊತ್ತಾಗೋವರೆಗೂ ಮಾತ್ರ. ನಮಗೆ ಒಂದು ಕಾಲೆಳೆಯೋಕ್ಕೆ, ಗೋಳು ಹೊಯ್ಕೊಳ್ಳೋಕ್ಕೆ ಚಾನ್ಸ್ ಸಿಗೋದು. ಆಮೇಲೆ ನೋ ಬಿ ಪಿ, ಓನ್ಲಿ ಹ್ಯಾಪಿ. ಅದಕ್ಕೆ ನೀನೀಗ ಸೈಲೆಂಟ್ ಆಗಿರೋದು ಬೆಟ್ರು. ನೀನು ಹೇಳೋದು ಒಂದು ರೀತಿಲಿ ಸರಿನೇ ಬಿಡು. ನಾವು ಲವ್ ಮಾಡಬೇಕಾದ್ರೆ ಇಂಥ ಎಷ್ಟೋ ಸಿಚುವೇಶನ್ಗಳನ್ನ ಫೇಸ್ ಮಾಡಿದ್ದೀವಿ. ಈಗ ಭಾವನೂ ಆ ಸಿಚುವೇಶನ್ನ ಫೇಸ್ ಮಾಡೋ ಹಾಗಾಗಿದೆ. ಆದರೆ ಭಾವನ ಪ್ರೀತಿನ ಮಾವ ಒಪ್ಕೊಂಡಿದ್ದಾರೆ ಅನ್ನೋ ಸಂತೋಷದ ಮುಂದೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಅಪ್ಪ, ಏನೋ ಮಾತಾಡಬೇಕು ಅಂದ್ರಿ? ಹಾಂ ಪಾರ್ವತಿ, ಈಗ ನಿನ್ನ ಹತ್ರ ಮಾತಾಡೋ ಉದ್ದೇಶ ಬೇರೆಯೇ ಇದೆ. ಆದರೆ ಅದಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ನಮ್ಮ ಆದಿತ್ಯನ್ಗೆ ಒಂದು ಹೆಣ್ಣು ಹುಡುಕ್ತಾ ಇದ್ದೀವಿ. ಗೊತ್ತಾಯ್ತಪ್ಪ. ಅಮ್ಮ ಅರ್ಚಕ್ರ ಹತ್ರ ಮಾತಾಡೋದನ್ನು ಕೇಳಿಸ್ಕೊಂಡೆ. ಮದುವೆ ಆಗದಿರೋ ಮಗನ ಬಗ್ಗೆ ಹೆತ್ತೋರು ಯೋಚನೆ ಮಾಡೋದು ಸಹಜ ಅಲ್ವಾ? ನೀನು ಹೇಳ್ತಿರೋದು ನಿಜನಮ್ಮ. ಈಗ ನಿಮ್ಮಪ್ಪಂದು ಅದೇ ಯೋಚನೆ ಆಗಿರುತ್ತೆ. ಹನುಮಂತು ನಮ್ಮ ಮನೆಗೆ ಡ್ರೈವರ್ ಕೆಲಸಕ್ಕೆ ಸೇರಿ ತುಂಬ ವರ್ಷಗಳಾಯಿತು. ಆದರೂ ಒಂದಿನಾನು ಸಂಬಳಕ್ಕೆ ದುಡಿಯೋ ಡ್ರೈವರ್ ಥರ ಕೆಲಸ ಮಾಡಿಲ್ಲ. ನಮ್ಮ ಮನೆಯವನೇ ಆಗಿಬಿಟ್ಟಿದ್ದಾನೆ. ಅವನ ಜೊತೆ ಎಲ್ಲಾದರೂ ಹೊರಗಡೆ ಹೋದರೆ ಡ್ರೈವರ್ ಜೊತೆ ಹೋಗ್ತಾ ಇದ್ದೀವಿ ಅಂತ ಯಾವತ್ತೂ ಅನಿಸ್ಲೇ ಇಲ್ಲ. ನಮ್ಮ ಸ್ವಂತದವನ ಜೊತೆ ಹೋಗ್ತಾ ಇದ್ದೀವಿ, ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ ಅನ್ನೋ ಧೈರ್ಯ ಇರುತ್ತೆ. ಅಂಥ ಹನುಮಂತುಗೆ ಜೀವನ ಪೂರ್ತಿ ಅವನಿಗೆ ಆಸರೆ ಆಗುವಂಥ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ನಾನು ಅಖಿಲ ಯೋಚನೆ ಮಾಡ್ತಾ ಇದ್ವಿ. ಇಷ್ಟು ದಿನ ಅದಕ್ಕೆ ದಾರಿ ಕಂಡಿರಲಿಲ್ಲ. ಈಗ ಕಾಣ್ತಾ ಇದೆ. ಏನು ಗೊತ್ತಾ? ನಿನ್ನ ಮದುವೆ. ಹೌದಮ್ಮ ಪಾರ್ವತಿ, ಆದಿತ್ಯನ ಜೊತೆ ನೀನು ಮದುವೆ ಮಾಡಿ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಈಗ ಆದಿತ್ಯನಿಗೆ ಒಂದು ಹುಡುಗಿನ ಹುಡುಕ್ತೀವಲ್ಲ, ಯಾವುದೋ ಒಂದು ಹುಡುಗಿ ಫಿಕ್ಸ್ ಆಗಿ ಅವ್ನು ಮದುವೆ ಮಾಡ್ತೀವಲ್ಲ, ಅದೇ ಜಾಗದಲ್ಲಿ ನಿನಗೂ ಒಬ್ಬ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ.